ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ದೇವದೂತರ ರೊಟ್ಟಿ. ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಭುಜಿಸಿದನು. ಆತನು ಅವರಿಗೆ ತೃಪ್ತಿಯಾದ ಭೋಜನವನ್ನು ಕೊಟ್ಟನು. ಕೀರ್ತನೆಗಳು 78:25. ಕರ್ತನು ದೇವದೂತರ ರೊಟ್ಟಿಯನ್ನು ಇಸ್ರಾಯೇಲ್ಯರಿಗೆ ಆಹಾರವಾಗಿ ಕೊಟ್ಟನು. ಅವನು ಅದನ್ನು ದೇವದೂತರಿಗೂ ಮತ್ತು ಇಸ್ರಾಯೇಲ್ಯರಿಗೂ ಸಾಮಾನ್ಯವಾದ ಆಹಾರವಾಗಿ ಕೊಟ್ಟನು. ಹಾಗಾದರೆ ಆ ಮನ್ನಾ ಎಂತಹದ್ದಾಗಿರಬೇಕು? ನಾವು ಮನ್ನಾವನ್ನು ತಿನ್ನಲು ಬಯಸಿದರೆ ನಾವು ಯಾವ ರೀತಿಯ ಜನರಾಗಿರಬೇಕು? ಮೊದಲನೆಯದಾಗಿ, ದೇವದೂತರ ಮನ್ನಾ ದೇವರ ಸಾನ್ನಿಧ್ಯವಾಗಿದೆ. ಸತ್ಯವೇದವು ಹೇಳುತ್ತದೆ, ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಮತ್ತಾಯ 18:10. ದೇವರ ಉಪಸ್ಥಿತಿಯು ನಮಗೆ ರೊಟ್ಟಿಯಾಗಬೇಕಾದರೆ ನಾವು ಅವನ ಉಪಸ್ಥಿತಿಯ ಕಡೆಗೆ ಹಾತೊರೆಯಬೇಕು ಮತ್ತು ತ್ವರೆಯಾಗಬೇಕು. ಅರಸನಾದ ದಾವೀದನು ಹೇಳುತ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಕೀರ್ತನೆಗಳು 16:8. ಅವರು ಸಂತೋಷದ ಪೂರ್ಣತೆಯಲ್ಲಿ ಸಂತೋಷಪಟ್ಟರು ಮತ್ತು ದೇವರ ಉಪಸ್ಥಿತಿಯಲ್ಲಿ ಪರಿಪೂರ್ಣ ಆನಂದದಲ್ಲಿ. ಹಳೆಯ ಒಡಂಬಡಿಕೆಯಲ್ಲಿ ಹೆನೋಕ್ ಮತ್ತು ನೋಹರಂತಹ ಭಕ್ತರ ಜೀವನವನ್ನು ಓದಿ. ಅವರ ಜೀವನದ ಶ್ರೇಷ್ಠತೆ ಏನು? ಅವರು ಯಾವಾಗಲೂ ದೇವರ ಉಪಸ್ಥಿತಿಯ ಬಗ್ಗೆ ತಿಳಿದಿದ್ದರು ಮತ್ತು ಯಾವಾಗಲೂ ದೇವರೊಂದಿಗೆ ನಡೆಯುತ್ತಿದ್ದರು. ಆದುದರಿಂದ ನೀವು ದೇವರ ಸಾನ್ನಿಧ್ಯವನ್ನು ಹೊಂದಿರಬೇಕು. ಆಗ ಆತನ ಉಪಸ್ಥಿತಿಯು ನಿಮ್ಮ ಆತ್ಮಿಕ ಜೀವನಕ್ಕೆ ಅದ್ಭುತವಾದ ಮನ್ನವಾಗಿರುತ್ತದೆ. ಎರಡನೆಯದಾಗಿ, ನಾವು ದೂತರುಗಳ ಬಗ್ಗೆ ಓದಿದಾಗ ಅವರು ಪವಿತ್ರರು ಎಂದು ನಮಗೆ ತಿಳಿದಿದೆ. ಮಾರ್ಕ 8:38. ಅವರ ಪವಿತ್ರತೆಯು ಅವರ ಮನ್ನವಾಗಿತ್ತು. ನಾವು ಆ ದೇವದೂತರುಗಳ ರೊಟ್ಟಿಯನ್ನು ತಿನ್ನಬೇಕಾದರೆ ನಾವು ಪವಿತ್ರವಾಗಿರುವುದು ಅತ್ಯಗತ್ಯ. ಕೊರಿಂಥ ಸಭೆಗೆ ಬರೆದ ಪತ್ರದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ, ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲೂಬಾರದು ಎಂದು ಬರೆದಿದ್ದನು. 1 ಕೊರಿಂಥದವರಿಗೆ 5:11. ದೇವರ ಮಕ್ಕಳು ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಎಲ್ಲ ಅಶುದ್ಧತೆ, ಎಲ್ಲ ದುಷ್ಟತನದಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳಬೇಕು. ಪವಿತ್ರ ದೇವತೆಗಳು ಅವನನ್ನು ಹೊಗಳುತ್ತಾರೆ ಮತ್ತು ಹಾಡುತ್ತಾರೆ. ಅದೇ ರೀತಿಯಲ್ಲಿ ನಾವು ದೇವರ ಪವಿತ್ರ ಉಪಸ್ಥಿತಿಯನ್ನು ಅರಿತುಕೊಂಡು ಆತನನ್ನು ಸ್ತುತಿಸಬೇಕು. ಮೂರನೆಯದಾಗಿ, ದೇವದೂತರು ಸೇವೆ ಮಾಡುವ ಆತ್ಮಗಳಾಗಿದ್ದರು ಮತ್ತು ಅವರ ಸೇವೆ ಅವರ ಆಹಾರವಾಗಿತ್ತು. ನಾವು ಸ್ವರ್ಗೀಯ ಮನ್ನವನ್ನು ತಿನ್ನಲು ಹಾತೊರೆಯುತ್ತಿದ್ದರೆ ನಾವು ಕರ್ತನ ಸೇವೆ ಮಾಡಬೇಕು. ಒಬ್ಬ ಮಗನು ತನ್ನ ತಂದೆಗೆ ಸೇವೆ ಸಲ್ಲಿಸುವಂತೆ ನಾವು ಪೂರ್ಣ ಹೃದಯದಿಂದ ಸೇವೆ ಮಾಡಲು ಕರೆಯಲ್ಪಟ್ಟಿದ್ದೇವೆ. ದೇವರ ಮಕ್ಕಳೇ, ಯೆಹೋವನು ನಮಗೆ ದೂತರುಗಳ ಮನ್ನಾವನ್ನು ಕೊಟ್ಟಿರುವುದು ಎಂತಹ ದೊಡ್ಡ ಆಶೀರ್ವಾದ! ಅಂತಹ ದೊಡ್ಡ ಸವಲತ್ತಿಗೆ ಯೋಗ್ಯವಾದ ಜೀವನವನ್ನು ನಾವು ಬದುಕುತ್ತೇವೆಯೇ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದು ಅವಶ್ಯಕತೆ. ನೆನಪಿಡಿ, ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಯೋಹಾನ 6:51. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.